ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿಲ್ಲಿ ನೋಡ್ತಾ ಇರೋದು ಸಿಹಿ ಕುಂಬಳಕಾಯಿ ಹೂವು. ಈ ಹೂವಿನಲ್ಲಿ ಅತಿ ಹೆಚ್ಚು ಆರೋಗ್ಯಕರ ಅಂಶ ಹೊಂದಿದೆ, ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬನ್ನಿ ಫ್ರೆಂಡ್ಸ್, ಈ ಹೂವಿಂದ ಒಂದು ರುಚಿಯಾದ ಒಂದು ಪೋಡಿ ಮಾಡೋಣ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಪೋಡಿಗೆ ಮಸಾಲೆ ರೆಡಿ ಮಾಡಲಿಕ್ಕೆ ನಾವಿಲ್ಲಿ ಒಂದು 8ರಿಂದ 10 ಒಣಮೆಣಸು ತೊಗೊಂಡಿದ್ದೇವೆ. ಹಾಗೆ 1 ಟೇಬಲ್ ಸ್ಪೂನು ಧನಿಯಾ, ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗು, ಸಣ್ಣ ಹುಳಿ ಪೀಸು, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೇವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ಸ್ವಲ್ಪ ಅಕ್ಕಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೇವೆ. ಜಾಸ್ತಿ ನೆನೆಸಬಾರ್ದು, ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಈ ಉಳಿದ ಮಸಾಲೆ ಎಲ್ಲ ಹುರಿಬಾರ್ದು, ಹಸಿನೇ ಹಾಕಬೇಕು. ಒಂದು ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೇ ನಾವು ಈಗ ಹುರಿದುಕೊಳ್ಳೋಣ. ಹಾಗೆ ಹುರಿದುಕೊಂಡಿರುವ ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ಳೋಣ. ಕರಿಬೇವು ಹುರಿದಿರುವಂಥದ್ದು, ಒಂದು ಸಣ್ಣ ಪೀಸ್ ಬೆಲ್ಲ ಸೇರಿಸ್ಕೊಳ್ಳಿ. ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವೀಗ ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿರುವ ಈ ಮಸಾಲೆ ಪೇಸ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಮೆಣಸು ನಿಮಗೆ ಬೇಕಾದ ಹದಕ್ಕೆ ಹಾಕ್ಕೋಬೇಕಾಗತ್ತೆ. ಇದು ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ನಾನು ಒಂದು 8 ಮೆಣಸು ಹಾಕಿದ್ದೇನೆ. ಖಾರ ಇದ್ದರೆ ಒಂದು 4 ಮೆಣಸು ಸಾಕಾಗ್ತದೆ. ಹಾಗೆ ಅಕ್ಕಿ ಕೂಡ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಡೋಣ. ಈ ಹದಕ್ಕೆ ರೆಡಿ ಮಾಡಿಕೊಡೋಣ. ಈ ಮಸಾಲೆಯಲ್ಲೇ ನಾವು ಆಲೂಗಡ್ಡೆ ಪುಡಿ ಮಾಡ್ಬೋದು, ಹಾಗೆ ಸಿಹಿಗೆಣಸಿನ ಪುಡಿ, ಹಾಗೆ ಬಾಳೆಕಾಯಿ ಪುಡಿ ಕೂಡ ಮಾಡ್ಬೋದು. ಇದೀಗ ರೆಡಿಯಾಗಿದೆ. ನಾವು ಇದರಲ್ಲೀಗ ಪಂಪ್ಕಿನ್ ಹೂವನ್ನು ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಪುಡಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೇವೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಒಮ್ಮೆ ಟರ್ನ್ ಮಾಡ್ಕೊಳ್ಳೋಣ. ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಇದು ಬೇಗನೆ ಬೆಂದ್ಬಿಡುತ್ತೆ. ಹೂವು ತುಂಬ ಮೆತ್ತನೆ ಇರುತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಊಟದ ಜೊತೆಗೆ ಸ್ವಲ್ಪ ತಿಳಿಸಾರು, ರಸಮ್ ಏನಾರು ಮಾಡಿಕೊಂಡ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ನಾವು ತಗೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ನಾವು ಹೂವನ್ನು ಈ ರೀತಿ ಕಟ್ ಮಾಡಿ ಕೂಡ ಆ ಬ್ಯಾಟ್ರಲ್ಲಿ ಸೇರಿಸ್ಬಿಟ್ಟು ದೋಸೆ ಹಾಗೆ ಮಾಡ್ಕೋಬೋದು.
ಈಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹೂವನ್ನು ಬ್ಯಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಗೆ ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಲಿಡ್ ಮುಚ್ಚಿ ನಿಧಾನ ಉರಿಲಿ ಬೇಯಿಸ್ಕೊಳ್ಳೋಣ. ಆರೋಗ್ಯಕರವಾದ ಸಿಹಿ ಕುಂಬಳಕಾಯಿ ಹೂವಿನ ಪುಡಿ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಈ ಹೂ ಸಿಗೋದು ವಿರಳ. ಸಿಕ್ಕಿದಾಗ ಖಂಡಿತ ಒಮ್ಮೆ ಪುಡಿ ಮಾಡಿ ಸವಿದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.